ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ನಾನು ಎಲ್ಲಿದ್ದೀನಿ ಅಂತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿದೆ ಅನಿಸುತ್ತೆ. ಈಗಿರೋದು ನಾವು ಟರ್ಮಿನಲ್ 2 ಕೆಂಪೇಗೌಡ ಏರ್ಪೋರ್ಟ್, ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ. ಎಲ್ಲಿಗೆ ಹೋಗ್ತಾ ಇರೋದು ಏನು ಎಲ್ಲ ಮಾಹಿತಿನ ಕೊಡ್ತೀನಿ. ಫಸ್ಟ್ ನಾವು ಏರ್ಪೋರ್ಟ್ನ ನೋಡೋಣ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಅಂದರೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಹೇಗಿರುತ್ತೆ ನೋಡ್ಬೇಕಂತ ಅಂತ. ಆ ಕುತೂಹಲ ನನಗೂ ಇತ್ತು. ಯಾಕೆ ಅಂದರೆ ನಾವೆಲ್ಲ ವೀಡಿಯೋಗಳನ್ನ ನೋಡ್ತಿದ್ದೋ ಯೂಟ್ಯೂಬಲ್ಲಿ, ಆ ಥರ ಇದೆ ಈ ಥರ ಇದೆ, ವಿಮಾನ ನಿಲ್ದಾಣಕ್ಕೆ ಹೋದರೆ ಆ ಥರ ನೋಡೋಕೆ ಚೆನ್ನಾಗಿ ಸಿಗುತ್ತೆ ಅನ್ನೋದೆಲ್ಲ ನೋಡ್ತಿದ್ದೋ. ಬಟ್ ನಾವೇ ಕಣ್ಣಾರ ನೋಡಿದಾಗ ಆಗೋ ಖುಷಿನೇ ಬೇರೆ. ನೋಡಿ ಅಲ್ಲಿ ಯಾವ ಥರ ಇದೆ ಅಂತ. ಆ ವಿಮಾನ ನಿಲ್ದಾಣ ಒಳಗಡೆ ಹೋಗ್ತಿದ್ದಂಗೆನೇ ಆ ನೆಲದಲ್ಲಿ ಮುಖ ಕಾಣಿಸ್ತಿತ್ತು, ಅಷ್ಟು ಕ್ಲೀನಾಗಿತ್ತು. ಮತ್ತು ಆ ಗಿಡ ಮರಗಳನ್ನೆಲ್ಲ ಅಲ್ಲೇ ಬೆಳೆಸ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಅದು ನೋಡ್ತಾ ಇದ್ರೆ ಅಲ್ಲೇ ಇರಬೇಕು ಅನ್ನೋ ಥರ ಕಾಣ್ತಿತ್ತು. ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿತ್ತು. ಮತ್ತು ನಾನು ಹೋಗ್ತಾ ಇದ್ದಿದ್ದು ಫಸ್ಟು, ವಿಮಾನ ಹತ್ತಾ ಇದ್ದು ಫಸ್ಟ್ ಟೈಮು. ವಿಮಾನ ನಿಲ್ದಾಣಕ್ಕೆ ಹೋಗಿರೋದೆ ಫಸ್ಟು, ಒಳಗಡೆ ಎಂಟ್ರಿ ಆಗಿರೋದೆ ಫಸ್ಟ್ ಟೈಮು. ಹಾಗಾಗಿ ಸ್ವಲ್ಪ ಭಯನೂ ಇತ್ತು ಮತ್ತು ಕುತೂಹಲನೂ ಇತ್ತು. ನೋಡೋಣ, ಏನಾದರೂ ಪರವಾಗಿಲ್ಲ ಹೋಗೋಣ ಅಂತ ಧೈರ್ಯ ಮಾಡಿ ಹೋದೆ. ಬಟ್ ಅಲ್ಲಿ ಯಾವ ರೀತಿ ಹೋಗಬೇಕು ಮತ್ತು ಚೆಕ್ಕಿಂಗ್ ಆಗುತ್ತೆ ಅನ್ನೋದೆಲ್ಲ ಗೊತ್ತಿತ್ತು. ಬಟ್ ಅದು ಯಾವ ಥರ ಹೆಂಗೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಒಳಗಡೆ ಹೋದೆ. ಯಾರೇ ಒಬ್ಬರು ಫಸ್ಟ್ ಟೈಮು ನೀವು ವಿಮಾನಕ್ಕೆ ಟಿಕೆಟ್ ತೊಗೊಂಡು ಹೋಗ್ತೀರಿ ಅಂತಂದರೆ ಏನು ಭಯ ಪಡಬೇಕಾಗಿಲ್ಲ. ಆರಾಮಾಗೆ ನಿಮ್ಮ ಹತ್ರ ಟಿಕೆಟ್ ಇದ್ದರೆ ಸಾಕು. ಅಲ್ಲಿ ಹೆಂಗೆ ಮಿಷಿನ್ಗಳಿವೆ ನೋಡಿ, ಅಲ್ಲೆಲ್ಲ ತೆಗಿತಾರಲ್ಲ, ಅಲ್ಲೊಬ್ಬರು ಇದ್ದೇ ಇರ್ತಾರೆ. ನಿಮ್ಮದು ಯಾವುದು ಏರ್ಲೈನ್ಸ್ ಇರುತ್ತೆ ಆ ಕಂಪ್ನಿಯವರು, ಆ ಏರ್ಲೈನ್ಸನ್ನು ನೋಡ್ಕೊಂಡು ನೀವು ಹೋದರೆ ಆ ಏರ್ಲೈನ್ಸ್ ಕಂಪ್ನಿಯವರು ಒಬ್ಬೊಬ್ಬರು ಅಲ್ಲಿ ಇದ್ದೇ ಇರ್ತಾರೆ. ನೀವು ಟಿಕೆಟ್ನ ತೋರಿಸಿದ್ರೆ ಅವರೇ ನಿಮಗೆ ಬೋರ್ಡಿಂಗ್ ಪಾಸು ಮತ್ತು ಲಗೇಜ್ ಟ್ಯಾಗು ಎಲ್ಲ ಕೊಡ್ತಾರೆ. ಅದು ಎಲ್ಲಿ ಹಾಕಬೇಕು ಅನ್ನೋದು ಅವರೇ ತೋರಿಸ್ತಾರೆ. ನೀವು ಅದನ್ನು ಫಾಲೋ ಮಾಡಿಕೊಂಡು ಹೋದರೆ ಸಾಕು. ಎಲ್ಲ ಕಡೆಯೂ ಬೋರ್ಡ್ ಇದೆ ಮತ್ತು ನಿಮ್ಮದು ನಂಬರ್ ಇರುತ್ತೆ, ಎಲ್ಲಿಗೆ ಹೋಗಬೇಕು ಅನ್ನೋದು ಟಿಕೆಟಲ್ಲಿರುತ್ತೆ ಮತ್ತು ಅಲ್ಲೂ ಬೋರ್ಡ್ ಹಾಕಿರ್ತಾರೆ. ಅದು ನೋಡ್ಕೊಂಡು ನೀವು ಆರಾಮಾಗಿ, ಯಾರು ಫಸ್ಟ್ ಟೈಮ್ ಬರ್ತೀರಾ ಅವ್ರು ಆರಾಮಾಗೆ. ಬಟ್ ನೀವು ಏನು ಮಾಡಬೇಕು ಅಂದರೆ ಏರ್ಪೋರ್ಟ್ಗೆ ನಿಮ್ಮದು ಬೋರ್ಡಿಂಗ್ ಟೈಮ್ ಇದೆಯಲ್ಲ, ಒಂದು 2 ಅವರ್ಸು ಮುಂಚೆನೇ ಬಂದರೆ ಒಳ್ಳೆಯದು. ಯಾಕೆಂದರೆ ನೀವೆಲ್ಲ ನೋಡ್ದಂಗೂ ಆಗುತ್ತೆ ಮತ್ತು ಅಲ್ಲಿ ಅರ್ಜೆಂಟ್ ಇರಲ್ಲ. ನಂದಿದ್ದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು. ನಾನು ಹಾಗಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು ಏನಿದೆ ಆ ಕಡೆ ಬಂದು ಇಲ್ಲಿ ಮಿಷಿನ್ ಇದೆ ನೋಡಿ, ಆ ಮಿಷಿನ್ ಹತ್ರ ಅಲ್ಲಿ ಒಬ್ರು ಇರ್ತಾರೆ. ಅವ್ರ ಕೈ ಕೊಟ್ಟರೆ ಎಲ್ಲ ಅವರೇ ಬೋರ್ಡಿಂಗ್ ಪಾಸ್ ಎಲ್ಲ ಕೊಟ್ಟು ಟ್ಯಾಗೆಲ್ಲ ಹಾಕಿ ಮಾಡ್ತಾರೆ. ನಾನು ಅದನ್ನು ಲಗೇಜೆಲ್ಲ ಕಳಿಸ್ಬಿಟ್ಟು, ಹೇಗಿರು ಬಂದಿರೋದು ಫಸ್ಟ್ ಟೈಮ್ ಅಲ್ಲ, ನೋಡಬೇಕಲ್ಲ ಎಲ್ಲ ವೀಡಿಯೋ ಮಾಡೋಣ ಅಂತ ಬಂದೆ. ಆದರೆ ತುಂಬ ಚೆನ್ನಾಗಿತ್ತು. ನಾನು ಪಾರ್ಕಿಗೆ ಬಂದಿದ್ದೀನ ಏರ್ಪೋರ್ಟಿಗೆ ಬಂದಿದ್ದೀನ ಅಂತಲೇ ಗೊತ್ತಾಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ತುಂಬ ಸೊಗಸಾಗಿತ್ತು. ಇನ್ನು ಒಳಗಡೆ ಲಗೇಜೆಲ್ಲ ಹಾಕಿ ಒಳಗಡೆ ಹೋದ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಚೆಕ್ ಇರುತ್ತೆ. ಆ ಸೆಕ್ಯೂರಿಟಿ ಚೆಕ್ ಅಂದರೆ ನಿಮ್ಮದು ಮೊಬೈಲ್ ಇರ್ಬೋದು ಎಲ್ಲ ಅಲ್ಲಿ ತೆಗೆದಿಡಬೇಕು. ಬೆಲ್ಟ್ ಹಾಕ್ಕೊಂಡಿದ್ರೆ ಬೆಲ್ಟು ಸಹ ಇಡಬೇಕು. ಮತ್ತು ಸ್ಮಾರ್ಟ್ ವಾಚು, ಏನು ಎಲೆಕ್ಟ್ರಿಕಲ್ ವಸ್ತು ತಂದಿದ್ದೀರಾ ಎಲ್ಲ ಅಲ್ಲಿ ಒಂದು ಸತಿ ಚೆಕಪ್ ಆಗುತ್ತೆ. ಏನು ನೋಡ್ತಾ ಇದ್ದೀರಾ ಈ ಕ್ರೇಟ್ ಒಳಗಡೆ ಎಲ್ಲ ಇಟ್ಬಿಟ್ಟು ಅಲ್ಲಿ ಕಳಿಸಿದ್ಮೇಲೆ ಸ್ಕ್ಯಾನ್ ಆಗಿ ಅಲ್ಲಿಂದ ನಮಗೆ ನಾವೇನು ಇಟ್ಕೊಂಡಿದ್ದೀವಲ್ಲ ಬ್ಯಾಗು, ಆ ಬ್ಯಾಗ್ನ ತಿರ್ಗ ಮತ್ತೆ ನಾವು ವಾಪಸ್ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೋಗಬೇಕು. ನೋಡಿ ಅಲ್ಲಿಂದ ಮುಂದಕ್ಕೆ ಹೊರಟೆ. ಹೋದ್ರಲ್ಲಿ ಜಲಪಾತ ಏನೇನೋ ಸೃಷ್ಟಿ ಮಾಡ್ಬಿಟ್ಟವ್ರೆ. ಪಾರ್ಕಾ ಇದು ಇಲ್ಲ ವಿಮಾನ ನಿಲ್ದಾಣನ ಏರ್ಪೋರ್ಟಾ ಏನನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ತುಂಬ. ಅಲ್ಲಂತೂ ಫೋಟೋ ತೊಗೊಳ್ಳೋರಂತೂ ಕ್ಯೂ ಫೋಟೋ ತೊಗೊಳಕ್ಕೆ. ಮತ್ತು ಇಲ್ಲಿ ನಮ್ಮ ಕಲ್ಚರ್ದು ಏನೇನಿದೆ ಹಿನ್ನೆಲೆ, ಪುರಾತನ ಕಾಲದ್ದು ಆ ಥರದ್ದೆಲ್ಲ ವಿಗ್ರಹಗಳನ್ನೆಲ್ಲ ಇಟ್ಟಿದ್ರು. ಪುರಾತನ ಕಾಲದ್ದು ವಿಗ್ರಹಗಳನ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿ ಒಂದೇ ಜಾಗದಲ್ಲಿ ಇಟ್ಟಿದ್ರು. ಅದು ನೋಡೋಕ್ಕೆ ತುಂಬ ಖುಷಿ ಆಯಿತು. ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ನಮ್ಮದು ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ಲಿಗೆ ಹೋಗ್ಬೇಕಲ್ಲ, ಹಾಗಾಗಿ ಅಲ್ಲಿಗೆ ಹೊರಟೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನಮ್ದು ಇನ್ನೂ ಟೈಮ್ ಇತ್ತು. ನಾನು 6 ಗಂಟೆಗೆ ಫ್ಲೈಟ್ ಇದ್ದಿದ್ದು, ನಾನು ಹೋಗಿದ್ದಲ್ಲಿಗೆ ಒಂದು 4:15ಗೆಲ್ಲ ಹೋಗಿದೆ. ಹಾಗಾಗಿ ಇನ್ನೂ ಟೈಮ್ ಇತ್ತು. ಹಾಗೆ ಓಡಾಡೋಣ ಅಂತ ಅಲ್ಲೇ ಓಡಾಡ್ತಿದ್ದೆ. ನೀವು ನೋಡ್ತಿದ್ರಲ್ಲ ಬೋರ್ಡು, ಆ ಬೋರ್ಡಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮ್ಮ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ, ಡಿಲೇ ಆದರೆ ಡಿಲೇ ಎಷ್ಟೊತ್ತಿಗಾಗಿರುತ್ತೆ ಅನ್ನೋದೆಲ್ಲ ಇರುತ್ತೆ. ಅಲ್ಲಿಂದ ಹೊರಟ ಮೇಲೆ ಇನ್ನು ಅಲ್ಲಿ ಎಲ್ಲ ಅಂಗಡಿಗಳು ನೋಡ್ಬೋದು ನೀವು, ಹೋಟೆಲ್ಲು ಅಂಗಡಿ ಎಲ್ಲ. ಬಟ್ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದಾ ಬಿಡ್ಬೋದಾ ಅದು ನಿಮ್ಮ ಇಷ್ಟ. ಯಾಕೆ ಅಂದರೆ ನಾನಲ್ಲಿ ಒಳಗಡೆ ಹೋಗ್ತಿದ್ದಂಗೆ ನನಗೊಂದು ಆಶ್ಚರ್ಯ ಆಯಿತು. ಒಂದು ಕಾಫಿ ಕುಡಿಯೋಣ ಅಂತ ಕೇಳಿದೆ. ಅಲ್ಲಿ 250 ಹಾಕಿತ್ತು. ಬಟ್ ಎಷ್ಟು ಅಂತ ಕೇಳಿದೆ, ಅವರು 300 ಅಂತ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು. ಅಂದರೆ ಟ್ಯಾಕ್ಸ್ ಸೇರಿಸಿ 300 ಅಂತೆ ಒಂದು ಕಾಫಿಗೆ. ಹೊರಗಡೆ ಹೋದರೆ 30 ಕಾಫಿ ಬರುತ್ತೆ 300ಗೆ ಅಂತೇಳಿ ಯಾವುದೋ ಕಾಫಿ ಅಂತೂ ಕುಡಿಯೋಕ್ಕೆ ಹೋಗಿಲ್ಲ. ಅಲ್ಲಿ ಆರಾಮಾಗಿ ಅಲ್ಲೇ ನೋಡಿಕೊಂಡು, ಫಸ್ಟ್ ಟೈಮ್ ಅಲ್ಲ ಏರ್ಪೋರ್ಟಿಗೆ ಬಂದಿರೋದು, ಸ್ವಲ್ಪ ಓಡಾಡೋಣ ಯಾವ ಥರ ಇದೆ ಎಲ್ಲ ನೋಡೋಣ ಅಂತೇಳಿ ಅಲ್ಲಿಂದ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಿಮಗೂ ತೋರಿಸೋಣ ಯಾವ ಥರ ಇದೆ ಅಂತ. ಆಗ ನೋಡ್ತಾ ಏನು ಅಂಗಡಿಗಳು ಎಲ್ಲ ಮುಕ್ಕಟ್ಟು, ಏನು ಸಿಕ್ಕಾಪಟ್ಟೆ ಕಿಚನ್ ಅಂತೆ, ಬಾರ್ ಅಂತೆ, ಒಳಗಡೆ ಕುಡಿತಾಯಿದ್ರು.
ಬಾರಲ್ಲಂತೂ ಸಿಕ್ಕಾಪಟ್ಟೆ ಜನ. ಅದಕ್ಕೆ ಕುಡ್ದು ಫ್ಲೈಟ್ ಹತ್ತಾರ ಏನು ಕತೆ ಅನ್ನೋದು ಗೊತ್ತಿಲ್ಲ, ಎಲ್ಲ ಮಾತ್ರ ಕುಡಿತಾ ಕೂತಿದ್ರು. ಮತ್ತು ಇಲ್ಲಿ ನೋಡಿ, ನೆಕ್ಸ್ಟ್ ಅಲ್ಲಿ ಮುಂದಕ್ಕೆ ಹೋದರೆ ಅಲ್ಲಿ ಫ್ರೀ ಊಟ ಸಿಗುತ್ತಂತೆ. ಅಂದರೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಮೇಲ್ಗಡೆ ಲಾಂಚ್ ಇದೆ. ಆ ಮೇಲ್ಗಡೆ ರಾಜು ಹೋದರೆ ನಿಮಗೆ ಒಂದು 2.5 ರೂಪಾಯಿ ಕಟ್ಟಾಗುತ್ತೆ ನಿಮ್ಮದು ಕ್ರೆಡಿಟ್ ಕಾರ್ಡ್ ಇದ್ದರೆ. ಆ ಕ್ರೆಡಿಟ್ ಕಾರ್ಡ್ಗೆ ಇಲ್ಲಿ ಫುಡ್ ಸಿಗುತ್ತೆ. ಹಾಗಾಗಿ ಯಾವ್ದಾರ ನೀವು ಅಕಸ್ಮಾತ್ ಏರ್ಪೋರ್ಟ್ಗೆ ಹೋದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಅಲ್ಲಿ ಹೋಗ್ಬಿಟ್ಟು ಅನ್ಲಿಮಿಟೆಡ್ ಊಟ ಸಿಗುತ್ತೆ, ಊಟ ಮಾತ್ರ ಸಿಗುತ್ತೆ. ಮತ್ತು ಹಣ್ಣು ಜ್ಯೂಸು ಎಲ್ಲ ಸಿಗುತ್ತೆ. ಅದು ಬಿಟ್ಟರೆ ಇನ್ನೇನು ಬೇರೆ ಸಿಗೋಲ್ಲ, ಅಂದರೆ ಡ್ರಿಂಕ್ಸು ಇವೆಲ್ಲ ಅನ್ಲಿಮಿಟೆಡ್ ಸಿಗೋಲ್ಲ, ಬರೀ ಊಟ ಮಾತ್ರ ಸಿಗುತ್ತೆ. ಅದು ಬಿಟ್ಟರೆ ನಿಮಗೆ ಬಟ್ಟೆ ಶಾಪಿಂಗ್ ಮಾಡಬೇಕು ಅಂದರೆ ಶಾಪಿಂಗ್ ಮಾಡ್ಕೊಳ್ಳಿ. ದುಬಾರಿ ಇರುತ್ತೆ ಏರ್ಪೋರ್ಟಲ್ಲಿ, ಗೊತ್ತಿದೆ ನಿಮಗೆ ಎಷ್ಟು ದುಬಾರಿ ಇರುತ್ತೆ ಅಂತ. ಆದರೆ ತಗೊಳ್ಳಿ, ಆಗಿಲ್ಲ ಅಂದರೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇರಿ ಎಲ್ಲ. ಬಟ್ ಟರ್ಮಿನಲ್ ಟು ಏರ್ಪೋರ್ಟ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ, ಕ್ಲೀನಾಗಿದೆ. ಯಾರೇ ಹೋದ್ರೂ ಆರಾಮಾಗಿ ಅಲ್ಲಿ ಗೈಡ್ ಮಾಡೋರು ಇರ್ತಾರೆ, ಏರ್ಪೋರ್ಟ್ ಸಿಬ್ಬಂದಿಗಳು ಇರ್ತಾರೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ಅವ್ರಿಗೆ ಟಿಕೆಟ್ನ ತೋರಿಸಿದ್ರೆ ಅವರು ಹೇಳ್ತಾರೆ ಯಾವ ಕಡೆ ಹೋಗಬೇಕು, ಎಲ್ಲಿ ನಿಮಗೆ ಫ್ಲೈಟ್ ಬರುತ್ತೆ ಅನ್ನೋದನ್ನೆಲ್ಲ ಮಾಹಿತಿ ಕೊಡ್ತಾರೆ. ನೋಡಿ ಅಲ್ಲಿ ಕುದುರೆ ನೋಡ್ತಾ ಇದ್ದೀರಲ್ಲ, ಕುದುರೆ ನೋಡಿದ್ರೆ ಗೊತ್ತಾಗುತ್ತೆ ಇದು ಯಾವ ಅಂಗಡಿ ಅಂತ. ಅದು ಏರ್ಪೋರ್ಟ್ ಒಳಗಡೆ ಸಾಮಾನ್ಯ ಇದ್ದೇ ಇರುತ್ತೆ ನೋಡಿ. ಈ ಥರದ್ದು ಬೋರ್ಡ್ ಇರುತ್ತೆ, ನಿಮ್ಮದು ಗೇಟು ಎಲ್ಲಿ ಅಂದ್ಬಿಟ್ಟು ಅಲ್ಲಿ ತೋರಿಸುತ್ತೆ, ನಿಮ್ಮದು ಯಾವ ಕಡೆ ಹೋಗಬೇಕು, ಎಷ್ಟನೇ ನಂಬರು ಅಂತ. ಬೋರ್ಡಿಂಗ್ದು ಎಷ್ಟನೇ ನಂಬರ್ ಅಂತ ಗೊತ್ತಾಗುತ್ತೆ. ಆ ಬೋರ್ಡಿಂಗ್ ನೋಡಿಕೊಂಡು ಹೊರಟೆ. ಯಾಕೆಂದರೆ ನಮ್ಮದು ಫಸ್ಟ್ ಟೈಮು ಫ್ಲೈಟ್ ಬೇರೆ ಹತ್ತಾ ಇರೋದು, ಅದು ಬೇರೆ ಭಯ ಬೇರೆ. ಯಾಕೆಂದರೆ ನಾವು ಈ ಜಾಯಿಂಟ್ ವೀಲ್ ಮೇಲೆ ಹೋಗೋಕ್ಕೆ ಹೆದರಿಕೊಳ್ಳೋರು, ಇನ್ನು ಫ್ಲೈಟ್ ಮೇಲೆ ಹೋದರೆ ಏನು ಕತೆನೋ ಅನ್ನೋ ಭಯನೂ ಇತ್ತು. ನೋಡೋಣ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಫಸ್ಟ್ ಟೈಮು ಯಾವ ಥರ ಇರುತ್ತೆ ಅಂತ. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋ ಕುತೂಹಲ ಅಲ್ವಾ, ಹೇಳ್ತೀನಿ. ನಾನು ಹೋಗ್ತಾ ಇರೋದು ಈಗ ಸದ್ಯಕ್ಕೆ ಡೆಲ್ಲಿಗೆ. ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ 12 ದಿನದ ಒಂದು ಪ್ರವಾಸ, ಚಾರ್ಧಾಮ್ ಯಾತ್ರೆ ಗೊತ್ತಲ್ಲ, ಚಾರ್ಧಾಮ್ ಯಾತ್ರೆಗೆ ಹೋಗ್ತಾ ಇರೋದು. ನನಗೆ ಸ್ವಲ್ಪ ಮುಂದೆಗೆ ಫ್ಲೈಟ್ ಇದೆ 6 ಗಂಟೆಗೆ. ಇನ್ನೂ ಒಂದು 40 ಮೆಂಬರ್ಸ್ ಬರ್ತಾರೆ. ಇನ್ನೂ ಡ್ರೀಮ್ಸ್ ಫ್ಯಾಮಿಲಿ ಇದೆ, ಒಂದು ದೊಡ್ಡ ಫ್ಯಾಮಿಲಿನೇ ಇದೆ, ಡ್ರೀಮ್ಸ್ ಟು ಹೆವನ್ ಫ್ಯಾಮಿಲಿ. ಅದು ಬಂದು ನನಗೆ ಅಲ್ಲಿ ನಾಳೆ ಬೆಳಗ್ಗೆ ಜಾಯ್ನ್ ಆಗ್ತಾರೆ ಅವರೆಲ್ಲ. ನಾನು ಬೇಗ ಹೋಗ್ತಾ ಇದ್ದೀನಿ, ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ. ಚಾರ್ಧಾಮ್ ಯಾತ್ರೆ ಅದು ಸಹ ಹೇಗಿತ್ತು ಅನ್ನೋದನ್ನೆಲ್ಲ ತೋರಿಸ್ತೀನಿ. ಇದೇ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರ್ತಾ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಿಮಗೆ ಚಾರ್ಧಾಮ್ ಯಾತ್ರೆದು ಫುಲ್ಲು ಡೀಟೇಲ್ಸು ಎಲ್ಲ ವೀಡಿಯೋಗಳು ಸಹ ಬರ್ತವೆ. ನಾಳೆ ಬೆಳಗ್ಗೆ ಅವರು ಬಂದು ಎಲ್ಲ ಜಾಯ್ನ್ ಆಗ್ತಾರೆ. ಒಂದು 40 ಜನ ಇದ್ದಾರೆ, ಅವರು ಬಂದು ಜಾಯ್ನ್ ಆಗ್ತಾರೆ. ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಹೋಗ್ತಾ ಇರೋದು. ನೀವೇನಾರು ಯಾರು ಅಕಸ್ಮಾತ್ ಎಲ್ಲಾದ್ರೂ ಈ ಥರ ಹೋಗಬೇಕು ಅಂದರೆ ಅವ್ರದ್ದು ಮುಂದೆ ಚಾರ್ಧಾಮ್ ಯಾತ್ರೆ ಒಂದೇ ಇಲ್ಲ, ಬೇರೆ ಎಲ್ಲ ಟ್ರಿಪ್ಗಳು ಮಾಡ್ತಿರ್ತಾರೆ. ಅವ್ರದ್ದು ನಂಬರ್ನ, ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ಇನ್ಫಾರ್ಮ್ ಮಾಡಿ. ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದೆಲ್ಲ ಲಗೇಜ್ನ ಕ್ಯಾರಿ ಮಾಡಿ ನಾವು ಯಾವುದು ಹೋಗೋ ಫ್ಲೈಟ್ ಇರುತ್ತೆ ಆ ಫ್ಲೈಟ್ಗೆ ಹಾಕುವಂಥ ಜಾಗ ಅಲ್ಲಿ ವೆಹಿಕಲ್ ಇದೆಯಲ್ಲ ಹಾಕ್ತಾರೆ. ನಿಮಗೆ ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 2 ಅಂತೂ ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನನಗಂತೂ ಫಸ್ಟ್ ಸತಿ ಹೋಗಿದ್ದಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ನಾವೆಲ್ಲ ಕೆಳಗಡೆ ನಿಂತ್ಕೊಂಡು ವಿಮಾನ ಹೋಗ್ತಾ ಇದೆ, ಏರೋಪ್ಲೇನ್ ಹೋಗ್ತಾ ಇದೆ ಅಂತ ಹೇಳ್ತಿದ್ದರು. ಇವತ್ತು ಏರ್ಪೋರ್ಟ್ ಒಳಗಡೆ ಹೋಗಿ ಏರೋಪ್ಲೇನ್ ಒಳಗಡೆ ಹೋಗ್ತೀವಿ ಅಂದರೆ ಒಂದು ಖುಷಿ ಇದ್ದೇ ಇರುತ್ತೆ. ಆ ಖುಷಿ ನಿಮಗೂ ಫಸ್ಟ್ ಟೈಮ್ಗೆ ಆಗಿರುತ್ತೆ, ಎಲ್ಲರಿಗೂ ಹಾಗೇ ಆಗಿರುತ್ತೆ. ಹಾಗಾಗಿ ಬನ್ನಿ ಹಂಗೆ ಮುಂದೆ ಹೋಗೋಣ. ಇನ್ನು ಯಾವ ಥರ ಇದೆ ಏರ್ಪೋರ್ಟು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಡಿಪಾರ್ಚರ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿರುತ್ತೆ. ಯಾವುದೇ ಫ್ಲೈಟ್ ಆಗಿರ್ಬೋದು ಇಲ್ಲಿ ತೋರಿಸ್ತಾ ಇರುತ್ತೆ, ಎಷ್ಟೊತ್ತಿಗೆ ಟೇಕ್ ಆಫ್ ಆಗುತ್ತೆ, ಇಲ್ಲ ಡಿಲೇ ಆಗಿದ್ದರೆ ಡಿಲೇ ಎಲ್ಲ ಇಲ್ಲಿ ಈ ಬೋರ್ಡಲ್ಲಿ ಬರ್ತಾ ಇರುತ್ತೆ. ಇಲ್ಲಿ ನಿಂತ್ಕೊಂಡು ನೋಡ್ತಿರ್ತಾರೆ ಎಲ್ಲಿದೆ ಮತ್ತು ಯಾವ ಇದಕ್ಕೆ ಹೋಗ್ಬೇಕು, ನಂಬರ್ ಹೋಗ್ಬೇಕು ಅಲ್ಲಿಗೆ ಅಂದ್ಬಿಟ್ಟು ಎಲ್ಲ ಅಲ್ಲಿ ತೋರಿಸ್ತಾ ಇರುತ್ತೆ. ಆ ತೋರಿಸ್ತಾ ಇದ್ದಂಗೆ ನಾವು ಹೋದ್ರಾಯಿತು. ನಮ್ಮದು ಎಲ್ಲ ಆಗಿತ್ತು, ಇನ್ನೇನು ಬೋರ್ಡಿಂಗ್ಗೆ ಹೊರಟೆ. ನಾನು ಅಂದ್ಕೊಂಡಿದ್ದೇನೆಂದರೆ ಅಲ್ಲಿಂದ ಬಸ್ಸಲ್ಲಿ ಕರ್ಕೊಂಡು ಹೋಗಿ ಬಸ್ಸಿಂದ ಫ್ಲೈಟ್ ಹತ್ರ ಕರ್ಕೊಂಡು ಹೋಗ್ತಾರೆ, ಅಲ್ಲೊಂದೆರಡು ಸೆಲ್ಫಿ ತಗೊಳ್ಳೋಣ ಫ್ಲೈಟ್ ಮುಂದೆ, ಏರೋಪ್ಲೇನ್ ಮುಂದೆ ಅಂತ ನಾನು ಅಂದ್ಕೊಂಡೆ. ಆದರೆ ಅದು ಪಕ್ಕಕ್ಕೆ ಬಂದು ನಿಂತುಬಿಟ್ಟೈತೆ. ನಾನು ಹೋಗ್ತಾ ಅಲ್ಲಿ ಇಳಿದು ಒಳಗಡೆನೇ ಹೊರಟೋಗ್ಬಿಟ್ಟಿದ್ದೀನಿ, ಫ್ಲೈಟ್ ಒಳಗಡೆನೆ. ಇದೇನಪ್ಪ ಇದು, ಬಸ್ಸಲ್ಲೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ, ಇಲ್ಲಿ ಫ್ಲೈಟ್ ಒಳಗಡೆನೇ ಹೊರಟೋಗ್ಬಿಟ್ನಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಫೋಟೋ ಬೇರೆ ತೊಗೋಬೇಕಾಗಿತ್ತಲ್ಲ. ಹಂಗಾಗಿ ನೋಡಿ ಪಕ್ಕದಲ್ಲಿ ನಿಂತೈತೆ. ನಾನು ನೋಡಿದ್ರೆ ಇಲ್ಲಿ ಫ್ಲೈಟ್ ಒಳಗಡೆನೇ ಹೊರಟೋಗ್ಬಿಟ್ಟಿದೆ ಅಷ್ಟೊತ್ತಿಗೆ. ಅವರು ಪಕ್ಕಕ್ಕೆ ತಗೊಂಬಂದು ನಿಲ್ಲಿಸ್ಬಿಟ್ಟಿರ್ತಾರೆ, ಅಲ್ಲಿ ಸೇರಿಸ್ಬಿಟ್ಟು ಹೋಗ್ಬೇಕಾದ್ರೆ ನಾವು ಡೈರೆಕ್ಟು ಫ್ಲೈಟ್ ಒಳಗಡೆನೇ
ಹೊರಟೋಗ್ಬಿಡ್ತೀವಿ. ನೋಡಿ ಆ ಫ್ಲೈಟೇ ಗೊತ್ತಾಗೇ ಇಲ್ಲ, ನಾನು ಫ್ಲೈಟ್ಗೆ ಹತ್ತಾ ಇದ್ದೀನಿ ಅಂತಲೇ ಅನಿಸ್ತಿಲ್ಲ. ನೋಡಿದ್ರೆ ಒಳಗಡೆ ಹೋಗಿದ್ದೀನಿ, ಫ್ಲೈಟ್ ಒಳಗಡೆ ಸೀಟ್ ಕಾಣಿಸ್ತೈತೆ. ಅಲ್ಲಿ ಗಗನಸಖಿಯರು ನಮಗೆ ನಮಸ್ಕಾರ ಮಾಡಿ ವೆಲ್ಕಮ್ ಮಾಡ್ತಿದ್ದಾರೆ. ಆವಾಗ ಗೊತ್ತಾಯಿತು, ಫ್ಲೈಟ್ ಒಳಗಡೆನೇ ಬಂದ್ಬಿಟ್ಟಿದ್ದೀನಲ್ಲ ನಾನು, ಫ್ಲೈಟ್ನೇ ನೋಡಿಲ್ವಲ್ಲ ಅಂತ. ಈ ಕೆಲವು ಕಡೆ ಹಾಗೇನೇ ನನಗಲ್ಲಿ ಡೆಲ್ಲಿಲೂ ನೆಕ್ಸ್ಟು ನಿಮ್ಗೆ ಬರುತ್ತೆ ವಿಡಿಯೋ, ಅಲ್ಲೂ ಹಾಗೆ ಆಯಿತು. ಅಲ್ಲೂ ಬಸ್ಸೇನು ಕರ್ಕೊಂಡು ಹೋಗಲಿಲ್ಲ, ಅಲ್ಲೂ ತಗೋಗಿ ಪಕ್ಕದಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೆ. ನೋಡಿ ಇದೇ ಫ್ಲೈಟು, ನೋಡಿ ಒಳಗಡೆ ಬಂದ್ಬಿಟ್ಟಿದ್ದೀನಿ. ನಾನು ಫ್ಲೈಟ್ಗೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ, ಅಲ್ಲೇ ಪಕ್ಕದಲ್ಲಿ ಮಗಳಿಗೆ ಬಂದು ನಿಂತ್ಕೊಂಡ್ಬಿಟ್ಟೈತದು, ಒಳಗಡೆನೇ ಕಳಿಸ್ಬಿಟ್ಬಿಟ್ರು ಹೋಗಿ ಅಂತ. ತುಂಬ ಚೆನ್ನಾಗಿತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸು, ಕಂಫರ್ಟಬಲ್ ಆಗಿತ್ತು ಮತ್ತು ಒಂಥರ ಆರಾಮಾಗೆ ಇತ್ತು. ಫಸ್ಟ್ ಟೈಮು ಜೀವ ಬೇರೆ ಭಯ ಬೇರೆ ಆಯ್ತಿತ್ತು, ಕುತೂಹಲ ಬೇರೆ, ಹೆಂಗೆ ಹೋಗುತ್ತೆ ಏನು ಕತೆ ಅಂತ. ನಾವು ಈ ಹಬ್ಬಗಳಲ್ಲಿ ಜಾತ್ರೆಗಳಲ್ಲಿ ಜಾಯಿಂಟ್ ವೀಲ್ ಹತ್ಬಿಟ್ರೆ ಜಾಯಿಂಟ್ ವೀಲಲ್ಲೇ ಬೇಗ ನಿಲ್ಸಪ್ಪ ಅಂತ ಬಡ್ಕೊಳ್ಳೋರು. ಅಂಥದ್ರಲ್ಲಿ ಆಕಾಶದಲ್ಲಿ ಆರೋ ಫ್ಲೈಟಲ್ಲಿ ಇನ್ನು ಯಾವ ಥರ ಇರ್ಬೋದು ಅನ್ನೋ ಕುತೂಹಲ ಇತ್ತು. ಸರಿ ಅಂದ್ಬಿಟ್ಟು ಕೂತ್ಬಿದ್ದೆ. ಸ್ವಲ್ಪ ಟೇಕ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅನೌನ್ಸ್ಮೆಂಟ್ ಬಂತು ಟೇಕ್ ಆಫ್ ಆಗುತ್ತೆ ಈಗ ಅಂತ. ಹೋಗ್ತಾ ಫಾಸ್ಟಾಗೆ ಒಂದೇ ಸರಿ ಟೇಕ್ ಆಫ್ ಆಯಿತು. ಹೊಟ್ಟೆ ಎಲ್ಲ ಒಂದು ಸ್ವಲ್ಪ ಕಿವುಚೋಕ್ಕೆ ಸ್ಟಾರ್ಟ್ ಆಯಿತು, ಒಂಥರ ಶೇಕಿಂಗು, ಏನೇನೋ ಹೊಟ್ಟೆ ಒಳಗಡೆ ಏನೋ ಚಿಟ್ಟೆ ಬಿಟ್ಟಂಗೆ ಆಯ್ತಾಯಿತು. ಟೇಕ್ ಆಫ್ ಆಗಿ ಮೇಲ್ಗಡೆ ಹೋಯ್ತು. ಹೋದ್ಮೇಲೆ ಕೆಳಗಡೆ ನೋಡಿದ್ರೆ ಭಯನೂ ಆಗ್ತಾಯಿತ್ತು, ಒಂಥರ ಖುಷಿನೂ ಆಗ್ತಾಯಿತ್ತು ಮೇಲ್ಗಡೆ ಇದ್ದೀನಲ್ಲ ಅಂತ. ಆಮೇಲೆ ಹೋಗ್ತಾ ಸ್ವಲ್ಪ ಮೋಡಕ್ಕೆ ಹೋದ್ಮೇಲೆ ಏನು ಅನಿಸಿಲ್ಲ, ಆರಾಮಾಗೆ ಕಂಫರ್ಟಬಲ್ ಆಗಿತ್ತು, ಏನೋ ಆ ಥರದ್ದು ಏನೂ ಅನಿಸಿಲ್ಲ. ಒಂದು 2-3 ಸತಿ ಓಡಾಡಿದ್ರೆ ಮೋಸ್ಟ್ಲಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಏನೂ ಭಯ ಆಗಿಲ್ಲ. ನೋಡೋಕೆ ಒಳ್ಳೆ ವ್ಯೂ ಇತ್ತು. ನೋಡ್ತಾ ಇದ್ದೀರಲ್ಲ ಮೋಡದಲ್ಲಿ ಹೋಗ್ತಾ ಇರೋದ, ನಾವು ಕೆಳಗಡೆ ನಿಂತ್ಕೊಂಡು ಕಾಣಿಸ್ತಾ ಇಲ್ಲ, ಮೋಡದೊಳಗಡೆ ಹೊಂಟೋಗ್ಬಿಟ್ಟೈತೆ ಫ್ಲೈಟು, ಏರೋಪ್ಲೇನು ಅಂತಿತ್ತು ಹುಡುಗರುಗಳು. ನಾವು ಅವಾಗ ಚಿಕ್ಕ ಹುಡುಗರಲ್ಲಿ, ಈಗ ನಾವೇ ಅಲ್ಲಿ ಹೋಗ್ಬೇಕಾದಾಗ ಒಂದು ಖುಷಿ ಹಾಗೇ ಆಗುತ್ತೆ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ಲ, ಫಸ್ಟ್ ಎಕ್ಸ್ಪೀರಿಯೆನ್ಸು ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಥರನೇ. ಆಗ ಖುಷಿ ಆಯಿತು. ಅಲ್ಲಿಂದ ಡೆಲ್ಲಿಗೆ ಇಳಗಿ ಮತ್ತೆ ಲಗೇಜ್ನ ತೊಗೋಬೇಕಾಗಿತ್ತು. ಅವರು ಅದು ಬರುತ್ತೆ ಅಂತ ಹೇಳಿದರು, ಒಂದು ನಂಬರ್ ಹೇಳಿದರು, ಆ ನಂಬರ್ ಪ್ಲಾಟ್ಫಾರ್ಮ್ ಮೇಲೆ ಬರುತ್ತೆ, ಅಲ್ಲಿ ತಗೊಳ್ಳಿ ಅಂತ. ಹಾಗಾಗಿ ಈಗ ಬ್ಯಾಗೇಜ್ ತಗೊಂಡು ಹೊರಗಡೆ ಹೋಗಬೇಕು. ಇದೇ ಡೆಲ್ಲಿ ಏರ್ಪೋರ್ಟು. ನೋಡಿ ಡೆಲ್ಲಿ ಏರ್ಪೋರ್ಟು ಹೇಗಿದೆ ಅಂತ. ಬ್ಯಾಗೇಜಲ್ಲಿ ಬರುತ್ತಂತೆ, ಯಾವುದೋ ಬ್ಯಾಸ್ಕೆಟು 5 ಯಾವುದೋ ಹೇಳಿದ್ರು, 5 ಬರುತ್ತಂತೆ. ಅವು ಫಸ್ಟ್ ಟೈಮ್ ಅಲ್ಲ, ಇಲ್ಲೆಲ್ಲ ಹೋಗ್ತಾವ್ರೆ, ಅವ್ರ ಜೊತೆಲಿ ಹೋದರೆ ಸಿಗ್ತದೆ ನಮಗೂ ತಗೋಯ್ತದೆ. ಸ್ನೇಹಿತರೆ, ಡೆಲ್ಲಿ ಏರ್ಪೋರ್ಟ್ ನೋಡಿ ಇನ್ನೂ ಖುಷಿ ಆಯಿತು. ಡೆಲ್ಲಿ ಏರ್ಪೋರ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು, ನೋಡೋಕ್ಕೆ ಒಂಥರ ಖುಷಿ ಆಯಿತು. ಹಾಗೆ ಹಿಂದೆ ಮುಂದೆ ಎಲ್ಲ ಗಗನಸಖಿಯರು ಓಡಾಡ್ತಾಯಿದ್ರು. ಅವರು ಕ್ಯಾಮ್ರಾ ಹಿಡ್ಕೊಂಡಿದ್ನೆಲ್ಲ ನೋಡಿ ಸ್ಮೈಲ್ ಕೂಡ ಮಾಡ್ತಿದ್ರು, ಒಂಥರ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿದ್ರು ಸಹ. ಆಮೇಲೆ ಸರಿ ಅಂದ್ಬಿಟ್ಟು ಓಕೆ ಲಗೇಜ್ ಹತ್ರ ಹೊರಟೆ. ಏನೋ ಇಲ್ಲೆಲ್ಲ ಡಿಸೈನ್ ಎಲ್ಲ ಮಾಡಿದ್ದಾರೆ ಅಂತ ನೋಡಿದೆ, ಒಂಥರ ಚೆನ್ನಾಗಿತ್ತು. ಒಂಥರ ಅದು ಏನನ್ನ ಸೂಚಿಸುತ್ತೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲೆಲ್ಲ ಏನೋ ಹಸ್ತಗಳೆಲ್ಲ ತೋರಿಸಿದ್ರು. ಆಮೇಲೆ ನಾನು ಲಗೇಜ್ ಹತ್ರ ಬಂದೆ. ಲಗೇಜ್ಗೆ ನೋಡಿ ಈ ಥರ ಬರುತ್ತೆ, ಅಲ್ಲಿ ನಂಬರ್ ಹೇಳಿರ್ತಾರೆ ಎಷ್ಟನೇದು ಅಂದ್ಬಿಟ್ಟು. ನಮ್ಮದು ನೋಡಿ 5, ಈ ಥರದ್ದು 4, 5, 6 ಅಂತ ಹಾಕಿರ್ತಾರೆ. ಬೆಂಗಳೂರಿಂದ ಬಂದಿದ್ದ ಲಗೇಜು ಇಂಥ ಕಡೆ ಬರುತ್ತೆ ಅಂತ. ಒಂದು 10 ನಿಮಿಷ ಕೂತಿದ್ದೆ. 10 ನಿಮಿಷ ಆದಮೇಲೆ ನೋಡಿ ನನ್ನ ಬ್ಯಾಗು ಬಂತು. ನಾನು ಬ್ಯಾಗ್ನ ತೊಗೊಂಡು ಅಲ್ಲಿಂದ ಆಚೆಗಡೆ ಬಂದೆ. ತುಂಬ ಸೆಕ್ಯೂರಿಟಿ ಇದೆ ಈ ಏರ್ಪೋರ್ಟಲ್ಲಿ, ಡೆಲ್ಲಿ ಏರ್ಪೋರ್ಟಲ್ಲಿ. ಅಲ್ಲಿಂದ ಡೆಲ್ಲಿ ಏರ್ಪೋರ್ಟಿಂದ ನಾನು ರೂಮ್ ಕಡೆಗೆ ಹೋಗಲ್ಲ ಆಲ್ಟ್ ಆದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಏಕೆಂದರೆ ತುಂಬ ವೀಡಿಯೋಸ್ಗಳು ಬರ್ತವೆ. ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಇನ್ನೂ 40 ಮೆಂಬರ್ಸ್ ಜಾಯ್ನ್ ಆಗ್ತಾರೆ. ಚಾರ್ಧಾಮ್ ಯಾತ್ರೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೋಡಿ ಡೆಲ್ಲಿ ಹೈವೇ ಇದು, ಡೆಲ್ಲಿ ಯಾವ ಥರ ಇದೆ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ನಾವು ಎಲ್ಲಿಂದ ಹೊರಡ್ತೀವಿ ಅನ್ನೋದೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ.